ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲೇ ಇವತ್ತಿನ ಕಮೆಂಟ್ ವಿನ್ನರ್ ಯಾರಂತ ನೋಡ್ಕೊಂಬಂದ್ಬಿಡೋಣ್ರಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ನಂದಿನಿ ಹರ್ನಾಳ್ ನೋಡಿ. ಸಾಂಗ್ ಚಾನಲ್ ನೋಡಿ, ಮಸ್ತ್ ಸಾಂಗ್ ಆಡ್ತಾರೆ, ಕೇಳಿ ಆನಂದಿಸಿ. ನಂದಿನಿ ಹರ್ನಾಳ್ ಮತ್ತು ಸ್ನೇಹಿತರೆ, ಇವರೇ ನಮಗೆ ಯೂಟ್ಯೂಬ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಅದು ನಿಮಗೇನಾದರೂ ಕ್ಯೂರಿಯಾಸಿಟಿ ಇತ್ತು, ಯಾರು ಏನು ಯೂಟ್ಯೂಬ್ ಮಾಡೋಕ್ಕೆ ಹೆಂಗೆ ಹೆಲ್ಪ್ ಮಾಡಿದ್ರು, ನಿಮಗೆ ಯಾವ ಥರ ಯೂಟ್ಯೂಬ್ ಮಾಡೋಕ್ಕೆ ಹೇಳ್ಕೊಟ್ರಿ ಇವ್ರು ಅಂತ ಕ್ಯೂರಿಯಾಸಿಟಿ ಇತ್ತಂದ್ರೆ ನೀವು ಕಮೆಂಟ್ ಹಾಕಿ ಕೇಳ್ಬೋದು. ನಾ ಅದನ್ನು ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ನಿಮ್ಮೆಲ್ಲರ ಸಪೋರ್ಟು ಈ ಚಾನಲ್ ಮ್ಯಾಗ ಆದಷ್ಟು ಕೇರ್ ತೊಗೊಂಡು ಸಪೋರ್ಟ್ ಮಾಡಿ. ಮತ್ತು ಸ್ಕ್ರೀನ್ಶಾಟ್ ವಿಡಿಯೋ ಮ್ಯಾಗ ಬರುವ ಸ್ಕ್ರೀನ್ಶಾಟ್ ಚಾನಲ್ಗೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇದೇ ಥರ ಕಮೆಂಟ್ ವಿನ್ನರ್ ಆಗಿ ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ ಅವ್ರದ್ದು ಪ್ರಮೋಷನ್ ಮಾಡ್ಕೊಡ್ತೀನಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಟೈಮು 7:04 ಆಗೈತೆ. 4 ನಿಮಿಷ ಆಗೈತೆ ಅಂದ್ರೆ ಸ್ನೇಹಿತರೆ, ಬಟ್ಟೆ ಕಷ್ಟ ಮಾಡಿ ನೋಡಿ, ಒಮ್ಮೆ ಮಾಡ್ಕೊಡೋದು ಈ ಥರ ಮಾಡ್ತಾರೆ. ಏನು ಮಾಡೋದು, ವ್ಯಾಪಾರನಾಗೂ ಎಲ್ಲ ಕಷ್ಟ ಇದೆ ಸ್ನೇಹಿತರೆ. ನೋಡಿ, ಮನೆಯೆಲ್ಲ ಕ್ಲೀನ್ ಆಗೈತೆ, ಕಸ ಗುಡ್ಸೀನಿ. 2 ಬ್ಲೌಸ್ ಸ್ಟಿಚ್ ಮಾಡಿದ್ದು ನಿಂದಿಟ್ಟು ನೋಡಿ, ಕಾಜೆ ಗುಂಡಿ ಮಾಡಬೇಕು. ಇವ್ರದ್ದು ಇನ್ನೊಂದು ಬ್ಲೌಸ್ ಸ್ಟಿಚ್ ಐತೆ, ಸಾದಾ ಬ್ಲೌಸ್, ಅದನ್ನು ಸ್ಟಿಚ್ ಮಾಡಬೇಕು. ನೈಟಿ ಹೋದಾರ ಸ್ನೇಹಿತರೆ, ಇನ್ನೇ ಬಂದ್ರಲ್ಲ ಅಮ್ಮರು. ನೈಟಿ ಸೊಸಿ ಹೋದಾಳ, ಈಕಿ ಅತ್ತಿಯರು ಬ್ಯಾಡ ಅಂತಾರೆ ನೋಡಿ. ಅವ್ರು ಅತ್ತಿಯರು ಆಗಬೇಕು. ಆಕಿನ ಕೇಳಿ ಅಮೌಂಟು ನೈಟಿ ಕೊಡ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಹಾಲಕ್ಕೆ ಬರಾಕತ್ತಿದ್ದು, ಹಿಂಗಾಗಿ ಅದ್ರ ಚುಂಕಿ ತೆಗೆದೀನಿ ನೋಡಿ, ಮುಚ್ಚೆ ತೆಗೆದೀನಿ. ಉಕ್ಕು ಬರಾಕತ್ತವು. ಈ ಕಡೆ ಬಿಸಿನೀರು ಕಾಸಕ್ಕೆ ಇಟ್ಟು ಸ್ನೇಹಿತರೆ, ಎಲ್ಲ ಕ್ಲೀನ್ ಆಗೈತಿ. ಒಲೆ ತೊಳ್ಕೊಂಡಿನಿ, ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ, ಎಲ್ಲ ಕ್ಲೀನ್ ಮಾಡೀನಿ. ಹೊರಗಿಂದು ಕ್ಲೀನ್ ಆಗೈತಿ. ಇವಾಗೇನು ಸ್ನೇಹಿತರೆ, ಬಾಂಡೆ ಅದಾವು. ಹಿಂದಿಂದ ಎಲ್ಲ ಕಸ ಗುಡ್ಸೀನಿ. ಇವತ್ತು ಕಸ ಭಾಳ ಐತ್ರಿ. ಮೊನ್ನೆ ಕಸ ಹೊಡಿಯೋಕೆ ಇವತ್ತು ನೋಡಿ ಸ್ನೇಹಿತರೆ. ನೋಡಿ, ಇಷ್ಟು ಬಾಂಡೆ ಅದಾವು. ಈ ಥರ ಇದೆ ನೋಡಿ ವಾತಾವರಣ. ಹಳ್ಳಿ ವಾತಾವರಣ ಅಂದರೆ ಹಿಂಗೆ ಸ್ನೇಹಿತರೆ. ಬೀರಪ್ಪನ ಗುಡಿ ನೋಡಿ, ದೊಡ್ಡ ಗುಡಿ ಐತ್ರಿ ಮುಂದೆ. ಏಕೈತಿರ ಗುಡಿ ಮುಂದೆ ಹಂಗೆ. ಬನ್ನಿ ಸ್ನೇಹಿತರೆ, ಹಿಂದೆಲ್ಲ ಕ್ಲೀನ್ ಆಗೈತಿ ನೋಡಿದ್ರಿ. ಒಳಗೆಲ್ಲ ಕ್ಲೀನ್ ಆಗೈತಿ. ನಾಷ್ಟಕ್ಕೆ ಏನೋ ರೆಡಿ ಮಾಡ್ತೀನಿ. ನಾಷ್ಟಕ್ಕೆ ರೆಡಿ ಮಾಡಿ ಮತ್ತು ಲಾಕ್ ಚಾಲು ಮಾಡ್ತೀನಿ ನೋಡಿ. ಶ್ರಾವಣಿ ಫ್ರಿಜ್ನಾಗ ಕರಿಬೇವು ಕೊತ್ತಂಬರಿ ಇಲ್ಲ ತೊಗೊಂಬಂದು ನೋಡಿ. ಫ್ರಿಜ್ ಇಲ್ಲಾರ್ಕ ಮಂದಿ ಮನ್ಯಾಗ ಇಡೋದ್ರಿ ಕರಿಬೇವು ಕೊತ್ತಂಬರಿ. ನಾಷ್ಟಕ್ಕೆ ಒಳಗೆ ರೆಡಿ ಮಾಡಿ ಎಲ್ಲ ಒಂದು ಪ್ಲೇಟ್ ತೊಗೋ ಬರೀ ಸೈತೆ. ಮತ್ತು ಲಾಕ್ ಚಾಲು ಮಾಡ್ತೀನಿ. ರೆಡಿ ಆಯಿತು. ಶ್ರಾವಣಿ ಕೂಡ ಜಾಕ ಮಾಡ್ಸೀನಿ. 7:49 ಆಗೈತೆ. ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡು ನೋಡಿ ನಾಷ್ಟಕ್ಕೆ. ಶ್ರಾವಣಿ ಹೆಂಗಾಗೈತೆ ಅವಲಕ್ಕಿ? ಮಸ್ತಾಗೈತೆ. ಬನ್ನಿ ಸ್ನೇಹಿತರೆ, ಆಕಿಗೆ ಒಂದು ಸ್ವಲ್ಪ ಶನಿವಾರ ಡಬ್ಬಿ ಕಟ್ಬೇಡತ್ತಾರ. ಶ್ರಾವಣಿ 2:30-3 ಗಂಟೆಗೆ ಬರ್ತಾಳ್ರಿ. ಹಸು ಆಗುತ್ತಿಲ್ಲ ರೀ, ಅದಕ್ಕಂತಾನೆ ಈ ಜಲ್ಲಿ ತಿಂದೋಗಿರ್ತಾವೆ. ಸ್ವಲ್ಪ ನಾ ಡಬ್ಬಿ ಕಟ್ಟಿ ಬ್ಯಾಗ್ನ ಇಟ್ಟು ಕಳಿಸ್ತೀನಿ ರೀ, ರೆಸ್ಟಿಗೆ ಬಿಟ್ಟಾಗ ಉಣ್ಣವ ಅಂತೇಳಿ ಡಬ್ಬಿ ಕಟ್ಟಿ ಮತ್ತೆ ಸಿಗ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಶ್ರಾವಣಿ ಡಬ್ಬಿ ಕಟ್ಟಿದೆ. ನೆಲೆ ಬ್ಯಾಗ್ನ ಇಟ್ಕೊಂಡು ಹೋಗಂತೀನಿ ರೀ, ಬುತ್ತಿ ಬ್ಯಾಗ್ ಹೆಂಗೆ ಕೊಡೋಲ್ಲ. ಇಟ್ಕೊಂಡು ಹೋಗಿ ಉಣ್ಣು, ಊಟ ಮಾಡಮ್ಮ ಇದನ್ನು ರೆಸ್ಟಿ ಬಿಟ್ಟಾಗ. ಬನ್ನಿ ಸ್ನೇಹಿತರೆ, ಮಾಡ್ಸೈತೀನಿ. ಬಂದೆಮ್ಮ ನಿಂಗೆ ಹಸೋದಾಗ ಉಣ್ಣ. 2:30-3 ಬರ್ತೀವ. ಅವತ್ತು ಹೆಚ್ಚಿದ್ದಿಲ್ಲ ಬುತ್ತಿ ಒಲ್ಲ ಅಂತ ಹಂಗೆ ಹೋಗ್ತೀನಿ. ಟೀಚರ್ ಬುತ್ತಿ ಬ್ಯಾಡ ಅಂದಾರ. ಫಸ್ಟ್ ನಮ್ಮ ಲೀಸ್ಟ್ ಬಂದ್ಬಿಡ್ರಿ ಅನ್ಬೇಕು. ಹೌದಾ? ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. 8 ಗಂಟೆ ಆಗೈತಿ. ನಾನು ರೆಡಿ ಆಗಿ ಸಾಲಿಗೆ ಹೊಂಟಿನಿ. ಬರೋಬ್ಬರಿ 8 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಓಡು. ಏನಂದಿ? ಹೌದಾ? ಓಡು ಈಗ. ಏನು ಮಾಡಿ ನಿನ್ನ 8:20 ಆಗಿತ್ತು. 8 ಗಂಟೆ ಆಗೈತೆ. ನಾವು ಹೋಗು. ನೀನು ಅದಕ್ಕೆ ಲೇಟ್ ಆಗಿತ್ತು. ಹುಷಾರು ನೋಡು. ಮಮ್ಮಿ ಕಾಸ ಮಾಡಿ ಹೋಗು ಹೊತ್ನ್ಯಾಗ ಹಚ್ಚಿನಿ. ಹೋಗು ಹೊತ್ತೀನಿ ನೆಪ್ ಮಾಡ್ದೆ ನೀವು ಕಾಸ ಮಾಡತ್ತೀರಂದ. ಹೋಗು. ಟೈಮಿಗೆ 8 ಆಗೈತು. ಆರಾಮ್ ಹೋಗು. ಇನ್ನೂ 15 ನಿಮಿಷ ಐತಿ. ಆರಾಮ್ ಹೋಗಿ ಅಲ್ಲಿ ಕುಂತ್ಬಿಡು, ಬಸ್ ಬರ್ತಾ. ಬಾಯ್. ಬಾಯ್. ಹುಷಾರ. ಅದು ಗಾಡಿ ಪಡಿ ಬರ ನಿಂತು ಹೋಗಿ ನಿಧಾನಕ್ಕ. ಗಾಡಿ ಅದು ಮುದ್ದೆ ಭಾಳ ಅಲ್ಲಿಗೆ ಅಲ್ಲ. ಹೋಗು. ಹುಷಾರು ನೋಡು. ಹೋಗು. ಜಲ್ದಿ ಬಾ. ಸರ್ಪ್ರೈಸ್.
ಓನ ಹೇಳ್ತೀನಿ ಬೈಂದ ಗೊತ್ತಾಯ್ತು ಸ್ನೇಹಿತರೆ. ಟೈಮು 11 ಗಂಟೆ ಆಯ್ತು. ಇವಾಗ ವ್ಲಾಗ್ ಚಲೋ ಮಾಡಿದೆ. ಶ್ರವಣ್ ಕುಮಾರ್ನ ಸ್ಕೂಲು ಏನ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಒಂದಿಷ್ಟು ಟಾಪ್ ಹಿಡಿಯೋದವು, ಎಷ್ಟು 3-4 ಟಾಪ್ ಅದಾವ ಹಿಡಿಬೇಕು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಆ ಟಾಪ್ ಹಿಡ್ಕೊಂಡು ಕಜ್ಜಿ ಗುಂಡಿ ಮಾಡಿ ಮತ್ತು ಅವರು ಸ್ಕೂಲಿಂದ ಬರ್ತಾರೆ. ಶ್ರವಣ್ ಕುಮಾರ ಊರಿಗೆ ಹೋಗ್ಬೇಕು ನೋಡಿ. ಹೆಣ್ಮಕ್ಳಿಗೆ ತವ್ರ ಮನೆ ಬೇಸರ ಆಗೋಣ ತವ್ರ ಮನೆಗೆ ಹೋಗೋದು ನೋಡಿ. ಕುಡಿಯೋ ನೀರು ಬಂದು ಸ್ನೇಹಿತರೆ, ಕುಡಿ ನೀರು ತುಂಬಿದೆ. ಅಷ್ಟು ಬಟ್ಟೆ ಬಾಂಡೆ ಎಲ್ಲ ಅನ್ನಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡಿನಿ ಇವತ್ತು. ಯಾಕಂದ್ರೆ ತವ್ರ ಮನೆಗೆ ಹೋಗೋ ಹಬ್ಬ ನೋಡಿ ಹೆಣ್ಮಕ್ಳಿಗೆ. ಪ್ರತಿಯೊಂದು ಹೆಣ್ಮಕ್ಳಿಗೆ ಇರೋದು ಸ್ನೇಹಿತರೆ ಈ ಹಬ್ಬ. ತವ್ರ ಮನೆಗೆ ಹೋಗ್ತೀವಿ ಅಂದ್ರೆ ಫುಲ್ ಖುಷಿ, ಫುಲ್ ಎಲ್ಲ ಕೆಲಸ ಜರಿ ಮಾಡ್ಕೊತೀವಿ. ನಾನೇ 12-1 ಗಂಟೆ ಆದ್ರೂ ಜರಿ ಕೆಲಸ ಮಾಡ್ಕೊತಿದ್ದಿಲ್ಲ. ಅದ್ರ ಜೋಡಿನೇ ನೈಟಿ ಅದಾವ್ರಿ ಬಳಸಬೇಕು ಸ್ನೇಹಿತರೆ. ನೈಟಿನೇ ಇಲ್ಲ ನಂದು ಕೂಡ ಎಲ್ಲ ಕೆಲಸ ಆಗೈತಿ. ಇವಾಗ ನಾಷ್ಟ ಮಾಡಬೇಕು. ಹಾಲು ಕಸಕ್ಕಿಡ್ರೆ ಉಕ್ಕು ಬಂತು ನೋಡಿ. ಒಂದು ಮಾಡಿದಾಗ ಒಂದು ಕೆಲಸ ಆಗ್ತಾವೆ. ಮತ್ತು ಸ್ನೇಹಿತರೆ ನಾಷ್ಟ ನಾನೇ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ತಿನ್ಬೇಕು ನೋಡಿ. ಮುಂಜಾನೆ 8 ಗಂಟೆಗೆ ಮಾಡೀವಿ, 11 ಗಂಟೆಗೆ ತಿನ್ನೋ ನಾಷ್ಟ. ಹಾಲು ಚೀಲ ನೋಡಿ ಇಲ್ಲಿ ಇಟ್ಟು ಮುಚ್ಚಿಬಿಟ್ಟೇನ್ರಿ, ಏನಾರು ಬೀಳುತ್ತೆ ಮಾಡುತ್ತಂತ. ಹಿಂಗಾಗಿ ಇದಾಗ್ಬಿಟ್ಟೆ ಸ್ನೇಹಿತರೆ. ಮುಂದೆ ಕ್ಲೀನ್ ಮಾಡೋದು, ಅದು ಹಿಂದಿಂದ ಹೊಲಸಾಗೋದಂತಾರಲ್ಲ ಸುಳ್ಳು. ಭಾಳ ಚೆಲ್ಲಿದ, ಇಷ್ಟೇ ಚೆಲ್ಲ ಸ್ನೇಹಿತರೆ. ಒಂದು ಅರ್ಬಿ ತೊಗೊಂಡು ಹಿಂಗೆ ಕ್ಲೀನಾಗಿ ಒರೆಸ್ಬಿಟ್ರೆ ಅದೊಂದು ನೀರು ಹಾಕಿ ಒರೆಸ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಇನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಈಗ ನಾ ಅವಳಕ್ಕೆ ಎಷ್ಟು ಮಾಡಿ ನೋಡಿ. ಕೈ ಸಾಂದಲ್ಲ ಸ್ನೇಹಿತರೆ, ನಂದು ಸ್ವಲ್ಪ ಮಾಡೋದೇ ಇಲ್ಲ. ಮಾಡಿದೆ ಇವತ್ತು. ಮುತ್ಯಾರನ್ನು ಊಟ ಮಾಡಿಲ್ಲ, ಅವ್ರು ಊರಿಗೆ ಹೋದ್ರು. ಅಲ್ಲಿ ಯಾರೋ ತೀರ್ಕೊಂಡಾರಂತ. ಹಿಂಗಾಗಿ ಅವ್ರಿಗೆ ಇಟ್ಕೊಟ್ರೆ ಬರಾಬರಿ ಆಗ್ತಿತ್ತು. ಅಷ್ಟು ಮುತ್ಯಾರ ಊರಾಗ ಇಲ್ರಿ, ಈಗ ಒಂದು 2-3 ದಿನ ಆಯಿತು ನೋಡಿ. ಅವಲಕ್ಕಿ ಕೆಡ್ತು ನೋಡಿ, ಒಂದು ಸ್ವಲ್ಪ ಕೆಡುತ್ತೆ ಮಾಡ್ತಾ ಗೊತ್ತಿಲ್ಲ. ಬಿಸಿ ಮಾಡಿ ನಾವು ಒಂದಿಷ್ಟು ತಿಂತೀನಿ, ನಾವು ಉಳಿತೈತ್ರಿ ನೋಡು. ಮಕ್ಕ ಸಾಲಿಂತ ಬಂದ್ರೆ ತಿನ್ನಲ್ಲಾಕ ಬಿಡಲ್ಲ ಸ್ನೇಹಿತರೆ. ಅವರು ಆ ದಡಮ್ಮ ನೀನು ಬೆನ್ನಿ ಬೆಡ್ ತಿಂದ, ಜಡಪ್ಪ ಬಂದಿದ್ದಲ್ಲ ಬೆನ್ನಿ ಬೆಡ್ ತಿಂದಾರ. ಅವ್ನು ತಿಂತೀನಂದ್ರೆ ಬಂದು ತಿನ್ನಕತ್ತ ಅವಲಕ್ಕಿ ಇಟ್ಟಕ್ಕೆ ನೈಟ್ ತಿಂದವ್ರೆ ಅಂದೆ. ಹೋಗ್ಯಾರ ಸ್ನೇಹಿತರೆ ಹೋಳಿಗೆ ಅದು ತಿಂದ್ಕೇರಿ. ಬನ್ನಿ ನಾನು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಅವಲಕ್ಕಿ ಬಿಸಿ ಮಾಡ್ಕೊಂಡು ತಿಂದು ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸೀನಿ. ಬ್ಲೌಸ್ ಸ್ಟಿಚ್ ಮುಗಿಸಿ ಒಂದಿಷ್ಟು ಟಾಪ್ಗಳು ಹೋಗ್ಬೇಕು. ಅವಿನು 3 ಟಾಪು 2 ಪ್ಯಾಂಟು 5 3 ಟಾಪ 4 ಟಾಪ್ ಅಶವ 4 ಟಾಪ್ ಅಶವ 4 ಟಾಪು 2 ಪ್ಯಾಂಟ್ ಸ್ನೇಹಿತರೆ. ಇನ್ನು ಪಿಕೋ ಹಾಕ್ಬೇಕಂತ ಮಾಡೀನಿ. ಪಿಕೋ ಹಾಕೋ ಸ್ವಲ್ಪ ಅರ್ಜೆಂಟ್ ಅದ. ಇವು ವಿಡಿಯೋ ಅರ್ಜೆಂಟ್ ಅದ. ಸ್ವಲ್ಪ ದಂಡಿಗೆ ಹಾಕಿ ಹೊಲಿಗೆ ನೋಡಿ. ಇದೊಂದು ಕೈವಲಿ ಮಾಡ್ಯಾರ. ಅಕ್ಕೋರು ಬಂದಿದ್ರು, ಅವ್ರ ಕೈಲೇ ಕೈವಲಿ ಮಾಡ್ಸೀನಿ. ಹುಕ್ಸ್ ಹಚ್ಚಬೇಕು. ಕರೆಂಟ್ ಹೋಗಿದ್ದು ಸ್ನೇಹಿತರೆ. ಹುಕ್ಸ್ ಹಚ್ಚಬೇಕಂತ ಎಲ್ಲ ಇಟ್ಟಿದ್ದೆ. ಮತ್ತು ಕರೆಂಟ್ ಬಂದು ಟೀಚಿಂಗ್ ಮಾಡೋಕ್ಕೆ ಕುಂತೆ ಇಟ್ಟು ನೋಡಿ. ಹುಕ್ಸ್ ಹಚ್ಚೋದವು ಎಲ್ಲ ರೆಡಿ ಮಾಡಿ ಹೋಗಬೇಕು. ನಾನು ಟಾಪ್ ಟೀಚಿಂಗ್ ಮಾಡಿ ಸ್ನೇಹಿತರೆ ಅವ್ರಿಗೆ ಹಾಕ್ಕೊಂಡು ಕರೆಕ್ಟ್ ಆಗುತ್ತಾನ ಹೊಲಿಗೆ ಕೊಡ್ತೀನಿ ನೋಡಿ. ಇವು 2 ಪ್ಯಾಂಟು, ಇನ್ನು ಅದೊಂದು ತೋಳು ಹಚ್ಚಬೇಕು. ಬನ್ನಿ ಇಷ್ಟು ಎಲ್ಲ ಟಿಚ್ ಮಾಡಿ ಪಿಕೋ ಮಿಷನ್ ಜೋಡ್ಸ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಲ್ದಿ ಮಾಡ್ಕೊಂಡು ಊರಿಗೆ ಹೋಗ್ಬೇಕ್ರಿ. ಅವಿನ ಅವಸರ ಮಾಡಾಕತ್ತಾವ ಹೊಲಿಯಕ್ಕ ಅಂತೇಳಿ ಇಷ್ಟು ಎಲ್ಲ ನಾನು ಇದು ಮಾಡಿಕೊಟ್ಟೆ. ಅವರು ಅವಿನ 130 ರೂಪಾಯಿ ಆಯ್ತು ಟೀಚಿಂಗ್ ಮಾಡಿದೆ. 135 ರೀ, ಒಂದು 60 ರೂಪಾಯಿ ಬ್ಲೌಸು, 190 ರೂಪಾಯಿ ಆಯ್ತು ರೀ. ಇಷ್ಟು ಪಿಕೋ ಹಾಕೋದು. ಇಷ್ಟು ಪಿಕೋ ಹಾಕಿ ಊರಿಗೆ ಹೋಗ್ಬೇಕು. ಟೈಮ್ 3 ಗಂಟೆ ಆಗೈತೆ. ಪಿಕೋ ಮಿಷನ್ ಜಾಯಿಂಟ್ ಮಾಡಿ ಸ್ನೇಹಿತರೆ. ಅದೊಂದು ಮಿಷನ್ ಕಿತ್ತಿಕ್ಕಿನಿ. ಶ್ರಾವಣಿಗೆ ಕೂಡ 2:15 ಬಂದಾಡ್ರಿ. ಹೋಮ್ವರ್ಕ್ ಮಾಡೋ ಅಂತೀವಿ ಹೆಂಗೆ ಕುಂತಾವ್ರಿ. ಶ್ರಾವಣ್ ಮಲ್ಕೊಂಡು ನೋಡಿ ಸ್ನೇಹಿತರೆ, ಇಲ್ಲೇ ಮಲ್ಕೊಂಡಾನ. ಬನ್ನಿ ಸ್ನೇಹಿತರೆ ಪಿಕೋ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಪಿಕೋ ಹಾಕ್ಬೇಕನ್ನೋರ ಕರೆಂಟ್ ಹೋಯ್ತು. ಇಲ್ಲಿ ನೋಡಿ ಹಾಕಾಕತ್ತಿದ್ದೆ ಪಿಕೋ. ಯಾಕೋ ಕಾಲಿಲಿ ಹೊಲಿಬೇಕಂತಿದ್ರು ಜೇಂಟ್ ಮಾಡಿದೆ. ಕಾಲಿಲೆ ಓಡ್ತಾ ಇಲ್ಲ, ಬೇಸರ ಹಾಕತ್ತೆ ಸ್ನೇಹಿತರೆ. ಕಾಲು ನೋವಾಕತ್ತ. ಇಷ್ಟು ಹೊಲಿಲ್ಲ. ಇದೇನು ಪಿಕೋ ಹಾಕತ್ತೆ 2,000 ರೂಪಾಯಿ ಅಂತ ನೋಡಿ ಸೀರೆದು. ಇದು ರೇಟ್ ಅವರು ಹೇಳಿದ್ರು 2,000 ರೂಪಾಯಿ ಅಂತ. ಇಲ್ಲಿ ಐತೆ ನೋಡಿ ರೇಟನ್ನು 2,060 ರೂಪಾಯಿ ರೇಟ್ ಐತೆ ಸ್ನೇಹಿತರೆ. ಇನ್ನೊಂದು ಐತ್ರಿ 1,800 ರೂಪಾಯಿ ಅಂತದು ನೋಡಿ ಸ್ನೇಹಿತರೆ. ಇದು 1,800 ರೂಪಾಯಿ ಸೀರೆ ಅಂತ ನೋಡಿ. ಇದು ಕಾಣ್ತಿರ್ಬೇಕಿಲ್ಲ. ಪಿಕೋ ಪಾಲ್ ಮಾಡಿಕೊಟ್ಟವ್ರಿ ಅಂತೀರ. ಏನು ಮಾಡೋದು ನೋಡಿ. ಮೆಣ್ ತುಂಬ ಹಾಕಿನಿ. ಬನ್ನಿ ಸ್ನೇಹಿತರೆ ಎಲ್ಲ ಮನೆ ಕ್ಲೀನ್ ಮಾಡೇ ಹೋಗ್ಬೇಕು. ನಾವು ಊರಿಗೆ ಹೋಗ್ಬೇಕಂದ್ರೆ 3 ಬ್ಲೌಸು ಕಜ್ಜಿ ಗುಂಡಿ ಮಾಡ್ಬೇಕಂದೆ ಟೈಮ್ ಇಲ್ಲ. ಹಾಗೆ ಹೋಗ್ತೀನಿ. ಪಿಕೋ ಹಾಕ್ಬೇಕಂದೆ ಕರೆಂಟ್ ಹೋದು ನೋಡಿ. ಮನೆ ಎಲ್ಲ ಯಾಪರಿ ಸಿಕ್ಕಾಪಟ್ಟಿ ಗಲೀಜೈತೆ ನೋಡಿ ಸ್ನೇಹಿತರೆ. ಬಟ್ಟೆ ತೊಗೋಬೇಕು, ಎಲ್ಲ ಮಾಡಬೇಕು. ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಸಿಕ್ತು. ಊರಿಗೆ ಹೋಗ್ಬೇಕಂದ್ರೆ ತವ್ರ ಮನೆಗೆ ಹೋಗ್ಬೇಕು. 10 ಮನೆಗೆ ಹೋಗ್ಬೇಕು ನೋಡಿ. 10 ಮನೆಗೆ ಸ್ನೇಹಿತರೆ ಸಾಲಲ್ಲಿ ನಾವು 10 ಮನೆಗೆ ಏನು ಮಾಡೋದು.
ಶ್ರಾವಣಗೂ ರೆಡಿಯಾಗಿ ಮಾಡೀನಿ. ಮೇಕಪ್ ಮಾಡಬೇಕು, ಸ್ವಲ್ಪ ಪೌಡ್ರಾಗ ಕಾಡಿಗೆ ಹಚ್ಬಿಡು ನೋಡಿ. ಬಾ ಶ್ರಾವಣ, ರೆಡಿ ಮಾಡ್ತೀನಿ ಬಾ. ಟೈಮು 4:30 ಸ್ನೇಹಿತರೆ. ಊರಿಗೆ ಹೋಗ್ಬೇಕು ಅಂದ್ರೆ ಅದರ ನೀರು ಚೆಲ್ಲಿ ಹೊಸ ಸೀರೆ ಪಿಕ್ಕಾಕ್ಬಿಟ್ಟು ಹಾಕಿ ನೋಡಿ ಪ್ಯಾನಿಗೆ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕ್ರಿ. ಇವಾಗ ಮನ್ಯಾಗ ಮಾಡೋರು ಯಾರೆಲ್ಲ ನೋಡಿ ಇವೆಲ್ಲ ಪಿಕ್ಕೋ ಹಾಕೋದು ಅಲ್ಲ ಉಷ್ಟು ಮಾಡಿ ಚಂಗೆ ಇಟ್ಟೆ. ಕರೆಂಟೇ ಬರಲಿ ಸ್ನೇಹಿತರೆ, ಏನು ಮಾಡೋದು ಹೇಳಿ. ಉಷ್ಟು ಮನೆ ಎಲ್ಲ ಕ್ಲೀನ್ ಆಗೈತಿ. ಇದು ಒಯ್ಯಿದ್ರಿ ಕ್ಯಾರಿ ಬ್ಯಾಗು. ಇದು ಹಾಲು ಇದ್ದು ಇಷ್ಟಕ್ಕೂ ಒಂದಿಷ್ಟು ಹಾಲು ತೊಗೊಂಡಿನಿ ಅಲ್ಲೇ ಊರಿಗೆ ಹೋದ್ರಂತ ವೇಸ್ಟ್ ಮಾಡೋದು ಯಾಕಂತೇಳಿ ಇದು ಒಯ್ಯಿದ್ರಿ ಬ್ಯಾಗು. ನೋಡಿ ಸ್ನೇಹಿತರೆ, ಎಲ್ಲ ಗ್ಯಾಸ್ ಕಟ್ಟಿ ವರ್ಷ ಒಂದು ಸ್ವಲ್ಪ ಅವಲಕ್ಕಿತ್ತು ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಹಿಂಗೆ ಉಸು ಬಾಂಡೆ ತಿಕ್ಕಿಟ್ಟಿನಿ. ಹಿಂಗೆಲ್ಲ ಕದ ಹಾಕೈತಿ ನೋಡಿ. ಬಟ್ಟೆನ ತೊಗೊಂಡು ಎಲ್ಲ ತೊಗೊಂಡು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ರೆಡಿ ಮಾಡ್ತೀವಿ. ಶ್ರಾವಣ ಕುಮಾರ್ ರೆಡಿ ಮಾಡಿ ನಾನು ರೆಡಿಯಾಗಿ ಮತ್ತೆ ಲಾಕ್ಚರ್ 4:45 5 ಗಂಟೆ ಹೋಗ್ಬೇಕ್ರಿ. ನೋಡಿ ಸ್ನೇಹಿತರೆ ಫೈನಲ್ಲೇ ರೆಡಿ ಆಗಿ ಶ್ರಾವಣಿನ ಈ ಥರ ರೆಡಿಯಾಡು ಬಾ ಮುಂದಕ್ಕೆ ಬಾ ಮುಂದಕ್ಕೆ ಬರೇ ನೋಡಿ ಸ್ನೇಹಿತರೆ. ಶ್ರಾವಣಿನ ಈ ಥರ ರೆಡಿಯಾಗಿ ಸ್ನೇಹಿತರೆ ಊರಿಗೆ ಹೊಂಟಿವಿ. ಶ್ರಾವಣ ಕುಮಾರ್ ರೆಡಿಯಾಗಿ ಇರ್ತಾನ. ಸಿಂಪಲ್ ರೆಡಿ ಆಗಿಬಿಟ್ಟು ಹೆಸರು ಇವೇ ಬಟ್ಟೆ ಹಾಕೋತಾರೆ ಅಂತಿರ್ಬೇಕು. ಪೌಡ್ರ್ ಹಚ್ಚಿ ಬಂದಿ ನೋಡಿ. ಶ್ರಾವಣ ಉಂಡಿದೆ ಅಂತಾನೆ ಕರೆಂಟ್ ಇನ್ನೂ ಬರಲಿ ಸ್ನೇಹಿತರೆ. ಟೈಮ್ 5 ಗಂಟೆ ಆಯ್ತು, ಹೋಗ್ಬೇಕು. ನಂದು ಇರೋ ಕೆಲಸ ಹೊಸ ಸ್ನೇಹಿತರ ಕರೆಂಟ್ ಮಾತ್ರ ಬರಲಿಲ್ಲ. ಊರಿ ಮಾತ್ರ ರೆಡಿ ಆಗಿ ಫೈನಲ್ ಆಗಿ ಎಲ್ಲ ಅಲ್ಲಿ ಕ್ಲೀನ್ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮೆಟ್ಟಿಗಿಟ್ಟು ಹೋಗ್ಬೇಕು ನೋಡಿ. ಇಲ್ಲಿ ಮಾಡೋರೆಲ್ಲ ಸುಸ್ತಾಗ್ಬಿಟ್ಟೆ ಸ್ನೇಹಿತರೆ. ಅದಕ್ಕೆ ನಾಳೆಗೆ ಒಂದು ಶ್ರಾವಣಿ ಸ್ಕೂಲ್ ರಜೆ ಆಯ್ತಲ್ಲ, ಇವತ್ತೊಂದಿನ ನಾಳೆಗೆ ಒಂದು. ಇವತ್ತು ಹೋಗಿ 5 ಆಗೈತೆ, ಇಲ್ಲೇ 6 ಗಂಟೆ 7 ಗಂಟೆ ಕೂರ್ಗೆ ಹೋಗ್ತೀವಿ. ನಾಳೆಗೆ ಒಂದಿನ ಆರಾಮ್ ರೆಸ್ಟ್ ಮಾಡಿ ನಾಳೆ ಬರಬೇಕು. ಶ್ರಾವಣಿ ಸ್ಕೂಲು ಚೇಂಜ್ ಮಾಡಾಕತ್ತಿ ನೋಡಿ. ಯಾಕಂದ್ರೆ ಶ್ರಾವಣ ಇಷ್ಟು ಗರ್ಲಾಟಿ ಮಾಡ್ತಾವೆ ಸ್ನೇಹಿತರೆ. ಶ್ರಾವಣಿ ಸ್ಕೂಲ್ ಒಂದು ಚೇಂಜ್ ಮಾಡಾಕತ್ತೀನಿ. ಯಾಕೆ ಏನಂತ ನಾನು ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಈಗ ಹೇಳೋ ಪರಿಸ್ಥಿತಿಯಾಗೂ ಇಲ್ಲ ಸ್ನೇಹಿತರೆ. ಹಿಂಗಾಗ ನಮ್ಮ ಮನ್ಯಾಗ ಗಂಡು ಮಕ್ಳಿದ್ರೆ ಅಡ್ಡಾಡಿ ವಿಚಾರಿಸಿ ಸ್ಕೂಲ್ಗೆ ಹಚ್ತಾರೆ. ಈಗ 1,000 ರೂಪಾಯಿ ಕಟ್ಟಿದ್ದೂ ವೇಸ್ಟ್ ಆಯಿತು. ಯಾಕಂದ್ರೆ ಸರಿ ಅನ್ಸವಲ್ದು. ಮಳೆ ಗಿಳಿ ಬಂದ್ರೆ ಊಟ ಬುತ್ತಿ ಒಳ್ತದೆ ಸ್ನೇಹಿತರೆ. ಅಲ್ಲಿ ಸಾಲಿನ ದೊಡ್ಡದಿಲ್ಲ ರೀ, ಅದು ನೋಡಿರ್ಬೇಕು ಅಷ್ಟೇ. ಒಂದು ಸ್ವಲ್ಪ ಐತೆ ಸಾಲಿ. ಯಾಕೋ ನನ್ನ ರೊಕ್ಕನೂ ಫೀಸೂ ಭಾಳ ಆಗುತ್ತೆ. ರೊಕ್ಕ ಹೋದ್ರೋಲಿ ಸಿಸ್ಟಮೆಟಿಕ್ ಮಕ್ಕಳು ಕಲ್ಸಿರೋ ಬೆಸ್ಟ್ ಅನ್ಸುತ್ತೆ. ನಾ ಇವಾಗ 1,000 ಹೋದ್ರೋಲಿ ಮಕ್ಕಳ ಬಿಡಿಸಿದ್ರೆ ಆಯ್ತು, ಬೇರೆ ಸ್ಕೂಲಿಗೆ ಹಾಕ್ಬೇಕು ಅನ್ನೋದು ಸ್ನೇಹಿತರೆ. ಏನನ್ನು ಸಾಕು ಸಾಲಿ ಬಗ್ಗೆ ಸಾಕಾಗೈತೆ ನೋಡಿ. ಹೆಂಗಾರ ಕಷ್ಟಪಟ್ಟು ದುಡ್ದು ಅಮೌಂಟ್ ಕಟ್ತೀನಿ. ಚೆನ್ನಾಗಿ ಸಾಲಿ ಕಲಿಸೋ ಸಾಲಿಗಳಿಲ್ಲ ಅವು. ಇನ್ನೂ ಸಾಲಿ ಚೆನ್ನಾಗಿ ಕಲಿಸೋ ಸ್ನೇಹಿತರೆ. ಅದ್ರ ವ್ಯಾನ್ ಬರೋವಲ್ದು. ಅದು ಇನ್ನೂ 30,000 ರೂಪಾಯಿ ಸನ್ನೆ ಐತ್ರಿ. ಅದಕ್ಕೆ ನೋಡ್ಬೇಕು, ಕೊಳೋರ್ಗೆ ಹೋಗಿ ವಿಚಾರಿಸಿ ಹಾಕಿ ಒಂದು ಕಡೆ ಎಲ್ಲ ಮೇಟಿಗೆ ಸಾಲಿಗೆ ಹಚ್ಚಬೇಕು. ಈ ಸಾಲಿ ಕ್ಯಾನ್ಸಲ್ ಮಾಡ್ತೀನಿ. ಯಾಕಂದ್ರೆ ಕಣ್ಣಿದ್ರಿಗೆ ಎಲ್ಲ ನೋಡಿಬಿಟ್ಟಲ್ರಿ ಸ್ನೇಹಿತರಿಗೆ. ಒಂಥರ ಭಯ ಪಡಾಕತ್ತಾಳ. ಸುಸ್ತಾಗ್ಬಿಟ್ಟೈತೆ ನೋಡಿ. ಇಂಥ ಒಳಗೆ ನಮ್ಗೆ ಒಬ್ಬಕ್ಕೆ ಎಲ್ಲ ಮಾಡಿ ಮಳ್ಳು ಬಿಟ್ಟೆ ಸ್ನೇಹಿತರೆ. ನನಗೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅನ್ನೋದು ಭಾಳ ಚಿಂತೆದಾಗತ್ತೈತೆ. ಇವತ್ತು ಫುಲ್ ಸಮಾಧಾನ ಇಲ್ಲ. ಆದರೂ 200 ರೂಪಾಯಿ ಟೀಚಿಂಗ್ ಮಾಡೀನಿ. ಯಾಕೆ ಮಾಡಲೇಬೇಕು. ಜವಾಬ್ದಾರಿಯೂ ಅದಾವ್ರಿ, ಮಕ್ಕಳು ಜವಾಬ್ದಾರಿ ಎಲ್ಲ ನೋಡ್ಕೋಬೇಕು ಸ್ನೇಹಿತರೆ. ಆದ್ರೆ ಒಂದು ಹೆಣ್ಣು ಇಷ್ಟು ಕಷ್ಟಪಡೋದು ನೋಡೋಕ್ಕಾಗಲ್ಲ. ನನ್ನ ಕೈಲೇ ನನಗೆ ನಿಭಾಯಿಸೋಕ್ಕಾಗಲ್ಲ. ಈಕಿ ಕುದಿ ಆಗೈತೆ ನೋಡಿ ಕರೆಂಟ್ ಇಲ್ಲ ಸ್ನೇಹಿತರೆ. ನೋಡಿ ಆಕಿ ಮಾರಿನೇ ಒಂದು ಥರ ಬತ್ತಿ ಹೋಗ್ಬಿಟ್ಟೆ ಸ್ನೇಹಿತರೆ. ಏನು ಮಾಡಬೇಕು ಏನಿಲ್ಲ ಅಂತ ಭಾಳ ವಿಚಾರ ಬರಾಕತ್ತೈತೆ. ಅದಕ್ಕೆ ಆ ಸಾಲಿ ಸ್ಕೂಲು ಚೇಂಜ್ ಮಾಡಬೇಕು ನೋಡೋ ಸ್ನೇಹಿತರೆ. ಮತ್ತು ಚೇಂಜ್ ಆದರೆ ಎಲ್ಲ ಚೇಂಜ್ ಮಾಡಿ ಹಚ್ತೀನಿ. ಇಲ್ಲಿ ಅದೇ ಸ್ಕೂಲಿಗೆ ಹೋಗ್ಲಕ್ಕ ಅಲ್ಲಿ ಎಲ್ಲ ಕೂಡಿ ಅಲ್ಲೇನೂ ಊಟ ಮಳೆ ಬಂತಂದ್ರೆ ಕುಂತು ಉಣ್ಣಕ್ಕೆ ಜಾಗ ಇಲ್ಲ ಅಂತಲೋ ಸಣ್ಣ ಎಲ್ಲ ವಿಚಾರಿಸ್ತಾರೆ. ಅದಾರ ಇಲ್ಲಿ ಅಬುದಯ ಒಂದು ಸ್ಕೂಲ್ ಅಂತ ಐತೆ. ಆಕಿ ಒಂದೆತ್ತೆ ನಾವು ಹೋಗೋದೇ ಸಾಲಿ ಚಿಂತಿದ್ವಿ ನೋಡಿ. ರಗಡ್ ಬಸ್ಸು ಅಲ್ಲಿ ಇದು ಮಳೆ ಬಂದ್ರೆ ಅಲ್ಲಿ ಚಾಟ್ ಐತೆ ಅಬುದಯ ದೊಡ್ಡ ಸಾಲ ಇದು. ಅಬುದಯ ದೊಡ್ಡ ಸಾಲ ರೀ ಅದು. ಮತ್ತು ಸಿಸ್ಟಮೆಟಿಕ್ ಐತೆ ರೀ. ಇಲ್ಲಿ ಬರೀ PUC ಮಾಡಿದವರು ಇಂಥವ್ರು ಅದಾರಂತ ಟೀಚರ್ಸ್ಗಳು. ನಾನು ವಿಚಾರಿಸೀನಿ ರೀ. ನನಗೇನು ಗೊತ್ತಾಗ ಸ್ನೇಹಿತರೆ. ಏನು ಬರಲ್ಲ ಬಿಡಲ್ಲ. ಇಷ್ಟು 12ನೇ ಸಾಲಿ ಮ್ಯಾಗ ಏನೂ ಗೊತ್ತಾಗಲ್ಲ ನನಗೆ. ಇಂಥವ್ರಾಗ ಗಂಡು ಮಕ್ಕಳು ಮನೆಯಾಗಿದ್ರೆ ವಿಚಾರಿಸಿ ಒಬ್ಬರು ಬಿಟ್ಟು ಇಬ್ಬರು ಕೇಳಿ ಎಲ್ಲ ಒಟ್ಟು ಒಂದು ಮೆಟ್ಟಿಗೆ ಹಚ್ತಾರೆ. ನಾವೇನು ಮಾಡ್ಬೇಕು ನೋಡಿ, ಮನೆಯಾಗೂ ಮಾಡ್ಕೋಬೇಕು. ಈಗ ಮಕ್ಕಳು ಜೀವನ ಹಾಳಾಗುತ್ತೆ ಅಂತ ಬಡ್ದಾಳ ಸ್ನೇಹಿತರೆ. ನೋಡು ಸಾಲಿ ಚೇಂಜ್ ಮಾಡ್ಬೇಕನ್ನೋದೆ. ಚೇಂಜ್ ಮಾಡಬೇಕಂತಲೇ ಯಾಕೆ ಹೊಂಟೀನಿ. ಅಲ್ಲಿ ಇಲ್ಲಿ ಕೋರಾಗ ಒಂದು ಸಾಲಿದೆ, ಅಲ್ಲಿ ಚಲೋ ಐತೆ ಚೆನ್ನಾಗಿದೆ ಸಾಲಿ. ಅಲ್ಲಾರು ಹಾಕಿ ಬರ್ಬೇಕಂತ ಬ್ಯಾಗ್ ಎಲ್ಲ ತೊಗೊಂಡು ಹೊಂಟೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹೋಗಿ ಮತ್ತೆ ಬಂದು ಅಲ್ಲಿ ಹೋಗಿ ಮುದ್ದೆದಾಗ ಎಲ್ಲ ವಿಡಿಯೋ ಮಾಡ್ದಾರ ಮಾಡ್ತೀನಿ ನೋಡಿ. ಸುಮ್ಮಿದೆ ಸಿಟ್ಕೊಂಡು ನೋಡಿ. ಏನು ಸಿಂಪಲ್ ಆಗ್ತೀರಿ. ಯಾವಾಗಲೇ ಮನುಷ್ಯಾಗ ಒಂದು ಸ್ವಲ್ಪ ಶಾಂತಿ ಇಲ್ಲ ಸ್ನೇಹಿತರೆ, ನೆಮ್ಮದಿ ಇಲ್ಲ. ಹಿಂಗಾಗಿ ಚಿಕ್ಕಾಗಿ ಕೊಡ್ತೀವಿ. ಬನ್ನಿ ಸ್ನೇಹಿತರೆ ಹೋಗಿ ಬರೋಣ. ಮತ್ತೆ ಸಿಗ್ತೀನಿ ರೀ. ಮತ್ತೆ ಅಲ್ಲಿ ಹೋಗಿಂದ ರಾಟಿ ಒಲಿದು ಅದೇ ನೋಡಿ ಮಾಡ್ಕೊಂಡು ಹೋಗೋ ಮನ್ಯಾಗ. ಮೆಲ್ಕ ಹೋರಿ ಬೋತಾನು. ಇವಾಗ ಬಂದು ನೋಡಿ 5 ಗಂಟೆ ಯಾಕೆ ಬಿಟ್ಟಿದ್ದೂರು. 5:15 ಬಂದು ಬಸ್ ಸ್ಟ್ಯಾಂಡಾಗ ಕೂತೀವಿ. 6:45 ಬಂತು ರೀ ಬಸ್.
ಅವು ನಿಂತ ಬಿಟ್ಟ ಹೊಡಿ ಕಾಯ್ಕೋದು. ಯಾವ ಬಂದೆ ಅಲ್ಲಿ ನಿಂತ ಯಾವ ಅಲ್ಲಿ ನಿಂತ ಯಾವ ಬಂದೆ ಈಗ ಬನ್ನಿ ನಾನು ಆರಕ್ಕೆ ಮರ್ತಕೋ ಹಿಂಗ ನೋಡಿ 6ಕ್ಕೆ ಬರೋದು ಯಾಕೆ ಯಾವತ್ತಾಗೈತೆ ಲೇಟ್ ಆಗೈತೆ ನಾನು ಆರ್ಡ್ರ್ ಮಾಡಿ ಏನು ಕವರ ಕಾರ್ ಕವರ್ ಕೇಳಕತ್ತಾನೆ ಮಾಡಿ ತಕೊಳಕತ್ತೆ ರೋಡಿಗೆ 8 ನಿಮಿಷ ಬಂದಿನಿ ನೋಡಿರ್ಬೇಕಾಗ ಸಲ ಬರೀ ಇವಾಗ ಬಂದೆ ಮಾರಿಗೆ ತಕ್ಕೊತೀನಿ. ಯಾಕೆ ಬ್ಯಾಗ್ ತಗೊಂಡಿಲ್ಲ 7-10 ನಿಮಿಷ ಆಯ್ತು ನೋಡಿ ಊರಿಗೆ ಬರ್ರಾಗ. ಪೋಣೆ 6ಕ್ಕೆ ಬರ್ತದೆ ಬಸ್ ಅದು 5:30 ಬಂದು ಕೂತೀವ. ಖುಷಿ ಆಯಿತು ಚಿನ್ನಿ ಖುಷಿ ಆಯಿತು. ನಟಕ ಹೆಂಗೆ ಮಾತಾಡೋಣ. ಎಲ್ಲಿ ಬಂದಿ ಮತ್ತೆಲ್ಲಿ ಬರ್ಬೇಕಾ ದಡ ಮುಂಡ ಹೊಡಿತೊಡಕಿ ಅವಳು ಹೋಗಿದ್ಯಾ ಆದ್ರೆ ಹಂಗ ಕಾಣಿಸುತ್ತವ ಏನೈತೆ ಐನಂದಿವು ಅವಾಗಿಲ್ಲ ಈಗೀಗ ಆಗಿದ್ವಲ್ಲ ಅವಾಗಿಲ್ಲ ಇನ್ಮೇಲೆ ಒಂದೇ ಆಗೈತಿ ಬಾತ್ ತುಂಬ ಏನೋ ಪೈನ್ ಮಾರಿ ಎಲ್ಲ ಮಾರಿಗೆ ಅದಾಗ್ತಾ ನಾಳೆಗೆ ಆಯ್ತಾ ನೋಡಿ ಅವ್ರು ಅದ್ರ ಮಕ್ಕಳೇ ಪೈನ್ ಎಲ್ಲಿ ಕಳಿತಾರೆ ಬಂದು ಅವನ್ ತಕ್ಕ ಕುಂತೆ ಟೈಮ್ 7:30 ಎದ್ದಿ ನೋಡಿ ಇಲ್ಲೇ ಕುಂತೀನಿ. ಆರಾಮದಿಲ್ವೇ ನಮ್ಮವ್ವ ಊರಿಗೆ ಬರ್ಲಾರ್ಕ ನಾ ಬಂದೆ ನೋಡಿ ಜೀವನ ಸಾಕಾಯ್ತು. ಶ್ರವಣಿದರ ಒಂದು ಚಿಂತೆ ಆಗ್ಬಿಟ್ಟಿವ ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟಿತ್ತು ಒಂದು ಅದಕ್ಕೆ ಹೆಂಗಾರ ಸಂಭಾಷೆ ಎಲ್ಲರ ಒಂದು ಸಾಲ ನಾಗರ ಬಟ್ಟೆ ಕಚ್ಚದ್ದಾಡ್ರಿ ಅವ್ವ ಯಾಕೆ ರೊಕ್ಕ ಒಲಿವರ ನಾಗರ ಬಟ್ಟೆ ಖರ್ಚು ಅಂತ ಈಗ ಇರಲ್ಲ ಅಂತ ಸ್ನೇಹಿತರೆ. ಸೊ ನಾಗರ ಬಟ್ಟೆಗೆ ಹೋಗ್ಯಾ ಇವಾಗ ಉಡ ಹೋಗ್ತಾರೆ ಸ್ನೇಹಿತರೆ. ಆಯವ ಶ್ರಾವಣ ಹೋಗ್ತಾರೆ ನೀರಲ್ಲಿ ಇವೊಂದು ಇರಲ್ಲ ಅಂತ ಅಲ್ಲ ಇವೊಂದು ಸಾಕು ಏನು ಬನ್ನಿ ಸ್ನೇಹಿತರೆ. ಏನು ನೋಡಿ ಅವ ಚಿಕನ್ ತರಿಸಿ ಮಾಡ್ಯ ಅಂತ ನಾನು ಅಲ್ಲಿ ಭಾಳ ಮಾಡಲ್ಲ ಸ್ನೇಹಿತರೆ. ಮಾಡಕತ್ತೈತಿ ಮಾಡಿ ಕುಳೇನು ಊಟ ಮಾಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀವಿ. ಚಿಕನ್ ಮಾಡ್ಯಾರ ಅಂತ ನೋಡು ನ್ಯಾಯ ಮಾಡ್ಯಾರ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಚಿಕನ್ ಸಾಂಬಾರು ಕುದಿಯಾಕತ್ತಿದ್ದು ಒಲಿ ಮಾಡಿ ಟೇಸ್ಟ್ ಬೇರೆ ಆಗತ್ತೆ ರೀ ಮಸ್ತ್ ಆಗುತ್ತೆ. ಈ ಕಳ್ಳ ಸಾಸ್ಮಿ ಜೀರಿಗೆ ಡೈರೆಕ್ಟಾಗಿ ಅನ್ನ ಮಾಡ್ಯಾರ ಅಕ್ಕ ಅಲ್ಲಿ ಕಬಾಬ್ ಮಾಡೋಕೆ ಮುಚ್ಚಿಟ್ಟಾರ. ರೊಟ್ಟಿ ಮಾಡ್ಬೇಕು ಸ್ನೇಹಿತರೆ ಇಲ್ಲ ಅಲ್ಲೇ ಮಾಡ್ಯಾರ ನೋಡಿ ಈ ಥರ ನೋಡಿ ಒಲಿ ಮೇಗ ಮಾಡ್ರಿ ಅಕ್ಕ ಒಲಿ ಮೇಗ ಮಾಡ್ರಿ ಮಸ್ತ್ ಆಗ್ತಾರೆ ಒಲಿ ಮ್ಯಾಗ. ಬನ್ನಿ ಸ್ನೇಹಿತರೆ ಅಕ್ಕ ಬಾಳ ತಿಕ್ಕತ್ತಾರ್ರಿ ನೈಟಿ ಮ್ಯಾಗಿದ್ರೆ ತೊಗೋಬೇಡ ನಾನು ಅಂತ ನೆಟ್ ಹಚ್ಚಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತಿತ್ತು ಊಟ ಮಾಡೋಕ್ಕೆ. ನೋಡಿ ಸ್ನೇಹಿತರೆ ಊಟ ಮಾಡೋಣ ಬನ್ನಿ. ಚಿಕನ್ ಕಬಾಬು ರಾಗಿ ಮುದ್ದೆ ಜೋಳದ ರೊಟ್ಟಿ ಏನು ಬೇಕಾ ನೋಡಿ ಊಟ ಪಾರ್ಟಿ ನೋಡಿ ನಮ್ಮ ಚಿಕನ್ ಪಾರ್ಟಿ ನೋಡಿ ಸ್ನೇಹಿತರೆ. ಇದು ಕಬಾಬು ಇಷ್ಟು ಕಬಾಬ್ ಮಾಡೀವಿ ಮಸ್ತಿಗೆ ರೀ ಕಬಾಬು. ನಾನು ಅಲ್ಲಿ ಕಬಾಬ್ ಕೇಳಿದೆ ಚಿಕನ್ ಕಬಾಬು 100 ರೂಪಾಯಿಗೆ ಪಾವು ಕಿಲೋ ಅಂದರು. ಎಲ್ಲಿ ಬಿಡಪ್ಪ ಅಂದೆ ಅಕ್ಕ ಸ್ಪೆಷಲ್ ರಾಗಿ ಮುದ್ದೆ ಮಾಡಕ್ಕೆ ರಾಗಿ ಮುದ್ದೆ ಇಷ್ಟ ಅಂತಂದೆ ರಾಗಿ ಮುದ್ದೆ ಮಾಡ್ಯ ಸಾಂಬಾರು ಅನ್ನ ಎಲ್ಲ ಅಡುಗೆ ಮಾಡಿ ನೋಡಿ. ರೊಟ್ಟಿ ಮಾಡ್ತೀನಲ್ಲ ಬಿಸಿ ರೊಟ್ಟಿ ಬೇಡಮ್ಮ ನಾವು ಅಲ್ಲೇ ರಾಗಿ ಮುದ್ದೆ ಉಣ್ತೀನಂದೆ. ರೊಟ್ಟಿ ಮಾಡಿಲ್ಲ ಕಟಕ್ ರೊಟ್ಟಿನೇ ಬೇಸಿ ಚಿಕನ್ದಾಗ ಮಸ್ತ್ ರೀ ಕಟಕ್ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಶಿಸ್ತು ಊಟ ಜಡದು ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ಟೈಮು 9:17 ನಿಮಿಷ ಆಯಿತು. ಶಿಸ್ತು ಊಟ ಆಗೈತೆ ರೀ. ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು ಕಾಣ್ತಿರ್ಬೇಕಲ್ಲಿ 9:17 ಆಗೈತೆ ಅಲ್ಲಿ ಸ್ನೇಹಿತರೆ. ಊಟ ಮಾತ್ರ ಬರ್ಚಕ್ಕೆ ರೂಟ್ ಆಯ್ತು. ಇವಾಗ ಒಂದು ಸ್ವಲ್ಪ ಗಾಳಿ ಮಸ್ತ್ ಐತ್ರಿ ಹೊರಗೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋಣಕ್ಕ ವಾಕಿಂಗ್ ಮಾಡೋಕೆ ಬರಲ್ಲ ಅಂತ ಅವ್ರಿ. ಊಟ ವಜ್ಜತ್ತು ಸ್ನೇಹಿತರೆ ಊಟ ಮಸ್ತ್ ಇತ್ತು. ಚಿಕನ್ ಕಬಾಬು ರಾಗಿ ಮುದ್ದೆ ಸಾಂಬಾರು ಅನ್ನ ತಳ್ಳನ ರೊಟ್ಟಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಖುಷಿ ಆಯಿತು. ಏನೋ ಒಂದು ದೊಡ್ಡ ಟೆನ್ಷನ್ ಇತ್ತು ಬಂದೆ ಅದನ್ನು ಸ್ವಲ್ಪ ಇದು ಮಾಡಾಕತ್ತೀನಿ. ಸೋಮವಾರನಕ್ಕೆ ಶ್ರವಣಿನ ಬೇರೆ ಸಾರಿ ಶಿಫ್ಟ್ ಮಾಡಬೇಕಂತ ಓಡಾಡಕತ್ತೀವಿ ಸ್ನೇಹಿತರೆ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಬೇರೆ ಸಾರಿ ಶಿಫ್ಟ್ ಮಾಡ್ಬೇಕಂತೀನಿ. ಯಾನಿನ್ನೊಂದು ವ್ಯವಸ್ಥಿಲ್ಲ ಸ್ನೇಹಿತರೆ ಅದೊಂದು ದೊಡ್ಡ ಟೆನ್ಷನ್ ಆಗಿತ್ತು. ಅದಕ್ಕೆ ಬಂದು ಯಾಕೋ ನನ್ನ ಮನಸ್ಸನ್ನು ಸರಿ ಅನ್ನಿಸ್ಲಿಲ್ಲ. ಶ್ರಾವಣಿ ಕೂಡ ಒಂದಿಷ್ಟು ಮೈಂಡ್ ಫ್ರೆಶ್ ಆಗುತ್ತೆ. ಆಕೆಗೆ ಅಲ್ಲೆಲ್ಲ ಕೇಳ್ಯಾಳ ನೋಡ್ಯಾಳ್ರಿ ಕಣ್ಣಾರೆ. ಒಂದು ಮಗುವಿನಿದ್ರಿಗೆ ಎಷ್ಟೆಲ್ಲ ಮಕ್ಳು ಹೆಂಗೆ ಮಾಡ್ತಿರ್ಬೇಕು ರೀ. ಅದೇನೋ ಅದು ಸ್ಕೂಲ್ ಬಿಡೋಕೆ ಅಪ್ಪ ಬಂದ ನೋಡಿ
ಅವಳು 6ನೇ ಕ್ಲಾಸ್ ಅಂತ 6ನೇ ಕ್ಲಾಸಲ್ಲ ಅವ್ರ ಅಪ್ಪಾಗ ಅಂದಂತ ನಾನು ಬರ್ತೀನಪ್ಪ ನೀನು ಕೂಡ ನಾನು ಬಿಟ್ಟು ಹೋಗ್ಬೇಡಪ್ಪ ಅಂತ ಅವಳು ಗೊತ್ತೈತಿ ಸ್ನೇಹಿತರೆ. ಅವ್ರು ತಲೆಯಾಗ ಕುಂತ್ಬಿಟ್ಟೈತಿ ಇದಕ್ಕೂ ತಂದಿಲ್ಲ ನೋಡಿ. ತಂದಿಲ್ಲ ಮಕ್ಳಿಗೆ ಏನಾರು ಒಂದು ಅನ್ನ ತಲೆಯಾಗ ಕುಂತ್ಬಿಟ್ಟು ಸ್ನೇಹಿತರೆ ಭಾಳ ಮನ್ಸಿಗೆ ಆಗುತ್ತೆ ನೋಡಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ರೀ. ಅವ್ರ ಅನ್ಯ ಬಾರ ಅವರಿಂದ ನಮ್ಮ ಮನೆ ಬಾರ ನಮ್ಮಿಂದ. ಎಲ್ಲನೂ ಹೆಂಗೆ ಬರುತ್ತೆ ಹಂಗೆ ಹೋಗಲೇಬೇಕು. ಜೀವನ ದೇವ್ರು ಹೆಂಗೆ ಇಟ್ಟಿರ್ತಾರೆ ಹಂಗೆ ಇರಲೇಬೇಕು. ಅಲ್ಲಿಂದ ನಡೆಯಲ್ಲ ಸ್ನೇಹಿತರೆ. ಆಕೆಗೆ ಅದು ನಾನು ಯಾಕೆ ಇಷ್ಟು ಮತ್ತು ಬಿಡು ಹೋಲಿ ಎಷ್ಟು ಹೇಳಿದ ಆಕೆಗೆ ಎಷ್ಟು ತಿದ್ದಕ್ಕೆ ಬುದ್ಧಿ ಮಾಡಿದ್ರೂ ಕೇಳಿಲ್ಲ. ಅದಕ್ಕೆ ಇವಾಗ ಶನಿವಾರ ಬಂದು ಆಯ್ತಾರ ಹೋದಾಯ್ತು, ಸೋಮವಾರ ಹೋದ್ರಾಯ್ತು. ಆಕೆಗೂ ಒಂದಿಷ್ಟು ಮೈಂಡ್ ಫ್ರೆಶ್ ಆಗುತ್ತೆ. ಆ ಕಡೆ ಎಲ್ಲ ಟೆನ್ಷನ್ ಬಿಟ್ಬಿಡ್ತಾ. ಆ ಸಾರಿನೂ ಚೇಂಜ್ ಮಾಡಿಬಿಡ್ಬೇಕು ಅನ್ನಂಗೆ ಸ್ನೇಹಿತರೆ ನನಗೆ ಓಡಾಡಕತ್ತೀನಿ. ಇದು ಅಭ್ಯುದಯ ಸ್ಕೂಲ್ ಚಲೋ ಐತೆ ರೀ. ವ್ಯಾನ್ ಬರೋವಲ್ಲಾಗೈತೆ. ಮುದ್ದೆ ಬಳಕಾರ ಹಚ್ಚಲಿಕ್ಕೂ ಇಲ್ಲೇ ಕೋರ ಅಭ್ಯುದಯಕರ ಹಚ್ಚಿ ಹೋಗ್ಬಿಡ್ತೀನಿ ರೀ. ಕೋರ ಬಿಟ್ಬಿಡ್ತೀನಿ ಅವಕಿನ ಫುಲ್ 1,000 ರೂಪಾಯಿ ಕಟ್ಟಿ ಸ್ನೇಹಿತರೆ ಹೋದು ನೋಡಿ. 1,000 ರೂಪಾಯಿ ಹೋದು ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಜೀವನಕ್ಕಿಂತ ಯಾವ ರೊಕ್ಕ ಮುಖ್ಯ ಅಲ್ಲ. ಇವಾಗ ಅಲ್ಲಿ ಹೆಂಗೆ ನೋಡಿ ಸ್ನೇಹಿತರೆ ಅದು ಅಕ್ಕಿ ಸವಣಿ ನೋಡ್ಬೇಕಾ ಅದು ಎಲ್ಲ ರಗುತ್ತೆ. ಅದು ಊಟನೇ ಮಾಡಿಲ್ಲ ರೀ. ಒಂಥರ ಆಗಿ ಹಾಕಿ ಹೊಡಿದಾಗೂ ಭಾಳ ಕಾಣಿಸಿ ನೋಡಿಬೇಕಾರ ಏನು ಮಾಡೋಕ್ಕಾಗಲ್ಲ ರೀ. 1,000 ರೂಪಾಯಿ ಮಾರಿ ನೋಡಿ ಮಕ್ಕಳು ಮಾರಿ ನೋಡ್ಬೇಕು ರೀ. ಫುಲ್ ಶೆಕೆ ಐತೆ ನೋಡಿ ಇಲ್ಲೇ ನೋಡಿ. ವಾಕಿಂಗ್ ಮಾಡೋರು ಯಾಕೆ ಸ್ವಲ್ಪ ಕಡೆ ಆಡಿದ್ರೆ ಸವಣಿ ಸಾವ್ಕುಮಾರ್ ಮುಕ್ಕೊಂಡಾರ. ನಾನು ಕೂಡ ಮಲ್ಕೋಬೇಕು. 9:30 ಯಾಕೆ ಬಂದೈತಿ. ಅವ್ವ ಅಕ್ಕ ಮಮ್ಮರು ಅಷ್ಟಕ್ಕೂ ಊಟ ಮಾಡಿದ್ವಿ. ಊಟ ಶಿಸ್ತಾಯಿತು ಮಸ್ತಾಯ್ತು. ಅದೊಂದು ತಲೆಯಾಗ ಕೊರೆ ಹಾಕತ್ತೈತಿ ರೀ ಶ್ರಾವಣಿದೊಂದು. ಆಕೆ ಮೈಂಡ್ ಫ್ರೆಶ್ ಆಗಂತ ಉರಿ ಬಂದು ದಿಢೀರನೇ ಯಾಕೆ ಉರಿ ಬಂದಂದ್ರೆ ಹೋಗ್ಬೇಕಾದ್ರೂ ನಿನ್ನೆ ಪ್ಲ್ಯಾನಿಂಗ್ ಇತ್ತು. ಆಕೆ ಮೈಂಡ್ ಫ್ರೆಶ್ ಆಗುತ್ತೆ. 1-2 ದಿನ ಹೋದ್ರೆ ಈ ಕಡೆ ವಾತಾವರಣಕ್ಕೆ ಒಂದಿಷ್ಟು ಅದೇಗನ ತಲೆಯಾಗ ಅದೇ ಇರ್ತಾ. ಅದು ಯಾವುದೇ ಇಲ್ಲ ಸ್ನೇಹಿತರೆ. ಕಣ್ಣಿದ್ರಿಗೆ ಒಂದು ಏನೋ ಸಾವಾತಂದ್ರೆ ಮನುಷ್ಯನ ತಲೆಯಾಗ ಕುಂತ್ಬಿಡ್ತಾರೆ. ಅದರ ಸಣ್ಣ ಮಕ್ಕಳು ಮಾತ್ರ ಜಲ್ದಿ ಕುಂದ್ರೋದು ಅದು ಒಂದು ಹಂಗೆ ಆಗಿದ್ದೊಂದು. ಆಕೆ ಮತ್ತು ಹುಡುಗ ಹತ್ತಿದ್ದು ಸ್ನೇಹಿತರೆ. ಪಪ್ಪ ನಾನು ಬಿಟ್ಟು ಹೋಗಬೇಡ, ನಾನು ಕೂಡ ಬರ್ತೀನಿ ಪಪ್ಪ, ನಾನು ಬಿಟ್ಟು ಪರದರ್ಶಿ ಮಾಡಿ ಹೋಗಬೇಡ, ನಾನು ಬರ್ತೀನಿ ಪಪ್ಪ, ಇನ್ನು ಬಿಟ್ಟಿರೋದಾಗಲ್ಲ ಅಂತ ಈ ಥರ ಹತ್ತ ನೋಡವ. ಹಿಂಗಾಗಿ ಆಕೆಗೆ ಅದೇ ತಲೆಯಾಗ ಕುಂತ್ಬಿಟ್ಟ ಸ್ನೇಹಿತರೆ. ಮತ್ತು ಅದನ್ನು ಅಲ್ಲೇ ಸಾಲಿ ಮಗ್ಲ ಎಲ್ಲೇ ಕೆರೆ ಐತಂತ ಅಲ್ಲೇ ಮಾಡ್ರಂತ ಅದೆಲ್ಲ ಹುಡ್ರು ಮಾತಾಡ್ತಾವ್ರಿ. ಅಲ್ಲಿ ಹೋಗೋಣ ಮತ್ತು ಅದೇ ಹುಡ್ರು ಮಾತಾಡೋದು ಅದನ್ನೇ ಇದು ಆಗ್ಬಿಟ್ಟು ಸ್ನೇಹಿತರೆ. ಒಂಥರ ಪಬ್ಲಿಕ್ ಆಗಿಬಿಡುತ್ತೆ. ಹಿಂಗಾಗಿ ಆಕೆಗೆ ಮೈಂಡ್ ಒಂದು ಸ್ವಲ್ಪ ಅದು ಇದಾಗೈತಿ. ಅದಕ್ಕೆ ಸ್ಕೂಲ್ ಚೇಂಜ್ ಮಾಡಿದ್ರಾಯ್ತು. ಇಲ್ಲಿ ಅಭ್ಯುದಯ ಸ್ಕೂಲ್ಗೆ ಹಾಕಿದ್ರಾಯ್ತು ಅಂತೇಳಿ ಬಂದೀನಿ. ಹೆಂಗಾರ ವ್ಯವಸ್ಥೆ ಮಾಡ್ಕೊಂಡು ವ್ಯಾನ್ ಬಿಟ್ರಂದ್ರೆ ಮುದ್ದೇಬಾಳಿ ಹೋಗೋದು ಬರೋದು ಮಾಡಿರಿ. ಹಳ್ಳಿಗೇರಿಗೆ ಮುದ್ದೇಬಾಳಕ್ಕೆ ವ್ಯಾನ್ ಬಿಡ್ಲಿಕ್ಕಂದು ಇಲ್ಲಿ ಕೋರ್ತು ಅದೇ ಸಣ್ಣ ಕೋರ್ಕೊಂಡು ಐತ್ರಿ ಮುಂದೆ ನಮ್ಮ ಮುಂದೆ ಸ್ನೇಹಿತರೆ. ನಾಳೆ ಹೋಗೋದಾರ ಹೋಗಬೇಕು. ಶಾಲೆಗೆ ಯಾರು ಇರ್ತಾರೆ ಏನು ಮಾಡ್ತಾರೆ ನೋಡ್ಬೇಕು ಸ್ನೇಹಿತರೆ. ನೋಡೋಣ್ರಿ ಹೆಂಗೆ ಆಗತ್ತೆ. ಶ್ರಾವಣಿ ಮತ್ತು ಆ ಸ್ಕೂಲ್ ಬಿಡಿಸೋ ಮಾತ್ರ ಗ್ಯಾರಂಟಿ. ಯಾವ ಕಾರಣ ಅಂತೂ ಹೇಳೀನಿ. ಇದೇ ಕಾರಣ ನೋಡ್ಕೊಂಡು ಅದು ಸ್ಕೂಲ್ ಚಲೋ ಇತ್ತು. ಆದ್ರೆ ಈ ಥರ ಹಿಂಗೆ ಆಗೈತಲ್ಲ ಹಿಂಗೆ ಕಣ್ಣಿದ್ರಿಗೆ ಆಕೆ ಹೆಂಗೆ ಅದು ಮೊದಲೇ ತಂದಿಲ್ಲ ಅನ್ನೋದೊಂದು ಭಾವನೆ ಇರ್ತದೆ ಅವಕ್ಕೆ. ಹೆಂಗೆ ಏನು ಅಂತ ಅವಕ್ಕೆ ವಿಚಾರ ಮಕ್ಕಳು ಮನುಷ್ಯನಿಂದ ಯಾರು ತಿಳ್ಕೊಳಕ್ಕೆ ಸ್ನೇಹಿತರೆ. ಆಕೆ ಒಂದು ಸ್ವಲ್ಪ ಬೇರೆ ಕಡೆ ಆದ್ರೆ ಆ ವಿಷಯ ಮಾತಾಡಲ್ಲ ನೋಡ್ರಿ. ಬೇರೆ ಕಡೆ ಆದ್ರೆ ಹಿಂಗಾಗಿ ಈಗ ಮೊನ್ನೆ ಈಗ ಆಗೈತಿ ಬೇಸ್ ನಡ್ಬಾರ್ಕ ಎಲ್ಲ ಜಡ ಐತ್ರಿ ನಮ್ಮ ಶ್ರಾವಣಿ. ಅದ್ರಾಗ ಸೂಕ್ಷ್ಮಿ ಮನಸ್ಸು ಅಂತ ಆಕೆ ಮನಸ್ಸು ಒಂಥರ ಸೂಕ್ಷ್ಮಿ ರೀ. ನಮ್ಮನ್ನ ಶ್ರಾವಣಿ ಕಬಾಡದ ಸ್ನೇಹಿತರೆ. ಶ್ರಾವಣಿ ಮಾತ್ರ ಭಾಳ ಸೂಕ್ಷ್ಮದಾಳ. ಹಿಂಗಾಗಿ ಆಕೆ ಮನ್ಸಿಗೆ ಒಂದು ಸ್ವಲ್ಪ ತೊಗೊಂಡ್ಲಂದ್ರೆ ಹಚ್ಕೊಂಡ್ಬಿಡ್ತಾಳೆ ಅದನ್ನು. ಹಿಂಗಾಗಿ ಭಾಳ ಏನು ಅನ್ನಕ್ಕೆ ಹೋಗಲ್ಲ. ಶ್ರಾವಣಿ ಹೊಡಿತೀನಿ ಆದ್ರೆ ಅವು ಹಚ್ಕೊಂಡಿಲ್ಲ ಸ್ನೇಹಿತರೆ. ಮತ್ತೆ ತಂದ ಉಡಾತರ ಮಾಡ್ತಾನೆ. ಎಷ್ಟು ಹೇಳಿದ್ರೆ ಇನ್ನು ಹೊಡೆದ್ರೆ ಬಡ್ದ್ರೆ ಮತ್ತೆ ತಂದ ಮಾಡ್ತಾನೆ ಸ್ನೇಹಿತರೆ. ಶ್ರಾವಣಿ ಹಂಗಲ್ಲ. ಶ್ರಾವಣಿ ಅಂತ ಸ್ವಲ್ಪ ಕಣ್ ಕಿತ್ತು ಸಾಕು ಅಲ್ಲಿಗೆ ಸರ್ಕೊಂಡ್ಬಿಡ್ತಾಳೆ ಆಕೆ. ಏನು ಮಾಡೋದು ನೋಡಿ. ಏನು ನಮ್ಮ ಮನೆ ಬಾರ ನಮ್ಮಿಂದನೇ ತಂದು ದೇವರು ಇಷ್ಟೆಲ್ಲ ಕಷ್ಟ ಕೊಡಕತ್ತನ ಕೊಡಿ. ಎಷ್ಟೇ ಕಷ್ಟ ಕೊಟ್ಟರು ಎದುರಾಗ ಸ್ನೇಹಿತರೆ. ಅದಕ್ಕೆ ಆಕೆ ಮೊದಲು ಆಕೆ ಆರಾಮಾಗಿರ್ಬೇಕಂತ ನಾವು ಇವತ್ತು ಊರಿಗೆ ಬಂದು 2 ದಿನ ಇದ್ದುಕೊಂಡು ಇಲ್ಲಿ ಅಭ್ಯುದಯ ಶಾಲೆಗೆ ಅಲ್ಲಿ ಮುದ್ದೆ ಶಾಲೆಗೆ ಭೇಟಿಯಾಗಿ ವ್ಯಾನ್ ಇವ್ರನ್ನ ಬಿಟ್ಟು ಹೋಗ್ಬೇಕಲ್ರಿ. ಇಲ್ಲಿ ಅಕ್ಕರ ಇರ್ತಾರೆ ಅವ್ವ ಇರ್ತಾಳೆ. ವ್ಯಾನಿನ ವ್ಯವಸ್ಥೆ ಮಾಡ್ಕೊಂಡು ಹೆಂಗಾರ ಮಾಡಿ ಸ್ನೇಹಿತರೆ ಇದು ಮಾಡ್ಬೇಕಂತ ಮಾಡೀನಿ. ನೋಡೋ ಸ್ನೇಹಿತರೆ ಎಲ್ಲ ವಿಷಯ ನಿಮಗೂ ಶೇರ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. ನಾನು ಒಂದು ಅರ್ಧ ತಾಸು ವಾಕಿಂಗ್ ಮಾಡ್ತೀನಿ ರೀ. ಊಟ ಜಾಸ್ತಿ ಆಗೈತೆ. ಬಾಯ್ ಗುಡ್ ನೈಟ್. ಖುಷಿ ಆಯ್ತು. ಆದ್ರೆ ಒಂಥರ ಮೈಂಡ್ ನನಗೂ ಫ್ರೆಶ್ ಆಯಿತು. ಮೂರು ದಿನ ಆಯ್ತು ಆಕಿ 3 ದಿನ ಆಯ್ತು ಈ ವಿಷಯ ಕೇಳಿ ಹಂಗೆ ಅದೇ ಹಾಕಿದ ಟೆನ್ಷನ್ ಆಗಿಬಿಟ್ಟೈತೆ. ಆಕೆ ಆ್ಯಕ್ಟಿವ್ ಆಗಿರಲಿಲ್ಲ. ನಾವು ಸ್ವಲ್ಪ ಮಾತಾಡೋದು ಮತ್ತು ಗಪ್ ಕುಂದ್ರೋದು ಮತ್ತು ಒಂಥರ ಹಿಂಗೆ ಕೂತ್ಬಿಡ್ತಾರೆ. ಯಾಕೋ ಏನೋ ಗೊತ್ತಾಗ್ತಾರೆ ಸ್ನೇಹಿತರೆ. ಬಾಯ್ ಗುಡ್ ನೈಟ್.